ಈ ಬ್ಯಾಗ್ ಇರೋದನ್ನ ಎತ್ತಿ ನಮ್ಮ ಬ್ಯಾಗ್ ಒಳಗಡೆ ಉಯ್ಕೋಬೇಕು. ನಮ್ಮ ಬ್ಯಾಗ್ ಒಳಗಡೆ ಉಯ್ಕೊಂಡು ಈ ಬ್ಯಾಗ್ನ ನೀಟಾಗಿ ಅವ್ರ ಮನೆ ಹತ್ರನೇ ಇಟ್ಕೊಳ್ಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಈಗ ಅವ್ರು ತಗೊಂಡಿರೋ ಬಿನ್ಸು ಬ್ಯಾಗೆಲ್ಲ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲೇ ನಾವೇನಿದ್ರು ನಮ್ದು ಎತ್ಕೊಂಡು ಬರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಅವರು ಸೆಗ್ರಿಗೇಷನ್ ಎಲ್ಲ ಏನು ಮಾಡಿಲ್ಲ. ಇವಾಗ ಈ ಬಿನ್ನಲ್ಲಿ ಇಟ್ಟಿದ್ದಾರೆ, ಈ ಬಿನ್ನಲ್ಲಿ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಯಾರು ಆತಕ್ಕೆ ಹೆಂಗ್ ಬೇಕಾದ್ರೆ ಕಸನ ತಕೊಂಡು ನೀವು ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಹೊರಗೆ ಹೋಗ್ಬಿಡ್ರಿ. ಫಾರ್ ಎಕ್ಸಾಂಪಲ್ ಈ ಥರ ಇಲ್ಲೇನು ಮಾಡಿದ್ದಾರೆ, ಡ್ರೈ ವೇಸ್ಟ್ ಒಳಗಡೆ ವೆಟ್ ವೇಸ್ಟ್ನ ಇಟ್ಟಿದ್ದಾರೆ. ನೀವು ಕಾಣಿಸ್ತಿದ್ಯಾ? ಡ್ರೈ ವೇಸ್ಟ್ ಒಳಗಡೆ ವೆಟ್ ವೇಸ್ಟ್ನ ಈ ಥರ ಹಿಂಗೆ ಇಟ್ಟಿದ್ದಾರೆ. ಈ ಥರ ಇದ್ರೆ ನೆಕ್ಸ್ಟ್ ನಾವು ತೆಗಿಬಾರ್ದು. ಈಗ ನಾವು ಹೇಳೋವರೆಗೂ ತೆಗಿತಾ ಇರಬೇಕು. ಇವ್ರು ಏನು ಮಾಡ್ಬೇಕು ಅಂತಂದ್ರೆ, ಈ ವೆಟ್ ವೇಸ್ಟ್ ಏನಿದೆಯೋ ಈ ವೆಟ್ ವೇಸ್ಟ್ನ ಡೈರೆಕ್ಟಾಗಿ ಹಸಿರು ಬಿನ್ ಇದೆಯಲ್ಲ, ಹಸಿರು ಬಿನ್ ಒಳಗಡೆ ಕೆಳಗಡೆ ಸ್ಮಾಲ್ ಒಂದು ನ್ಯೂಸ್ ಪೇಪರ್ನ ಹಾಕಿ ಇದನ್ನ ಡೈರೆಕ್ಟಾಗಿ ಅದ್ರೊಳಗಡೆ ಹಾಕಿ. ಅರ್ಥ ಆಗ್ತಿದೆಯಾ? ಇದೆಲ್ಲ ಡ್ರೈ ವೇಸ್ಟ್ ಹೋಗ್ತದೆ. ಈಗ ಸದ್ಯಕ್ಕೆಲ್ಲ ಹಿಂಗೆ ಇಡ್ತಾವ್ರೆ ಪ್ಲಾಸ್ಟಿಕ್ ಪೇಪರಲ್ಲಿ. ಸೊ ಅವ್ರಿಗೆ ಒಂದೊಂದೇ ಹೇಳ್ಕೊಡ್ತೀವಿ, ಅವರು ನೆಕ್ಸ್ಟ್ ಮಂತಿಂದ ಕಲ್ತ್ಕೊಳ್ತಾರೆ. ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಸಪೋಸ್ ಈ ಡ್ರೈ ವೇಸ್ಟ್ ಹಿಂಗೆ ಇಟ್ಟಿದಾರಲ್ವಾ, ಹಿಂಗೆ ಇಟ್ಟಿರೋ ಕಸನ ನೀವೇನು ಮಾಡ್ತೀರಾ, ಡೈರೆಕ್ಟು ಇದಕ್ಕೆ ಹಾಕೊಳ್ತೀರ. ಈ ಕವರ್ನೆಲ್ಲ ಏನು ನೀವು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಇದನ್ನೆಲ್ಲ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಇದೇನಕ್ಕೆ ಹೋಗುತ್ತೆ ಇವಾಗ? ರಿಸೆಕ್ಟ್ ಹೋಗಲ್ಲ, ಯಾಕೆಂದ್ರೆ ಪೇಪರ್ ಚೆನ್ನಾಗೇ ಇದೆ. ಇದು ಯಾವಾಗ ಫುಲ್ಲು ಗಲೀಜಾಗ್ಬಿಟ್ಟು ಇದಾಗೋದಿರ್ತದೋ ಆವಾಗ ರಿಸೆಕ್ಟ್ ಹೋಗುತ್ತೆ. ಇಲ್ಲಾಂದ್ರೆ ಇದು ಡ್ರೈ ವೇಸ್ಟ್. ಅರ್ಥ ಆಗ್ತಿದ್ಯಾ? ಇದನ್ನೇನು ಮಾಡಬೇಕು, ಕಸನ ನಾವು ಇಲ್ಲಿಂದ ತಗೊಂಡು ಹಿಂಗೆ ಮ್ಯಾಲಿಂದ ಇರ್ಸೋದು ಎಲ್ಲ ಸ್ಪ್ರೆಡ್ ಆಗಿ ಹೋಗುತ್ತೆ. ನೀವು ಯಾವುದೇ ಕಸ ತೆಗಿಬೇಕಾದ್ರೆ ನೀಟಾಗಿ ಒಳಗಡೆ ಹಾಕೊಂಡು ಈ ಥರ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸ್ಟೆಪ್, ಈ ಕಸನ ತಗೊಂಡು ನಾವೇನು ತಗೊಂಡ್ತೀವಿ, ಡ್ರೈ ವೇಸ್ಟ್ ಬ್ಯಾಗ್ಗೆ ಎತ್ಕೊಳ್ಬೇಕು. ಡ್ರೈ ವೇಸ್ಟ್ ಬೇರೆ ಬ್ಯಾಗ್ ಬರುತ್ತೆ. ಇವಾಗ ಸದ್ಯಕ್ಕೆ ಯಾವುದೇ ಇರೋದಕ್ಕೆ ನಾವು ಇದು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ತೆಗೆದು ಇದಕ್ಕೆ ಹಾಕೊಳ್ತೀವಿ. ಸಪೋಸ್ ಈ ಮನೆ ಕಸ ತೆಗ್ದಾಯ್ತು, ಯಾವುದೇ ಮನೆ ಕಸನ ಒಂದೇ ಸರಿ ಕಲೆಕ್ಷನ್ ಇರುತ್ತೆ ನಮ್ದು.